ತುಲಾ ರಾಶಿ. ಈ ರಾಶಿಯವರಾದ ನಿಮಗೆ ಈ ದಿನ ಬಹಳ ಒಳ್ಳೆಯ ಅವಕಾಶವಿದೆ. ಅವಿವಾಹಿತರಿಗೆ ವಿವಾಹ ನಿರ್ಧರಿಸಿಕೊಳ್ಳುವ ಸಾಧ್ಯತೆ ಇದೆ. ಹಾಗೆ ವ್ಯಾಪಾರಸ್ಥರಿಗೆ ವ್ಯವಹಾರದಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ಕಾಣುವ ಮತ್ತು ನಿಮ್ಮ ವ್ಯಾಪಾರದ ವಸ್ತುವಿಗೆ ಅಧಿಕ ಮೌಲ್ಯ ಪ್ರಾಪ್ತವಾಗುವಂತಹ ಅವಕಾಶಗಳಿರುವುದರಿಂದ ಆಲಸ್ಯದಿಂದ ದೂರವಾದರೆ, ಮಾನಸಿಕವಾದ ಚಿಂತೆಗಳಿಂದ ದೂರವಾದರೆ ಒಳ್ಳೆಯ ಅನುಭವ ನಿಮ್ಮ ಪಾಲಿಗೆ ಈ ದಿನ ಉಂಟಾಗುವ ಎಲ್ಲ ಲಕ್ಷಣಗಳಿದೆ. ಆರ್ಥಿಕ ಸ್ಥಿತಿಯ ಪ್ರಗತಿ ಕಾಣಬಹುದು. ಭೂಮಿ, ಮನೆ, ವಾಹನ ಇತ್ಯಾದಿಗಳ ಬಗ್ಗೆ ಚಿಂತನೆ ಮಾಡುವವರು ಸ್ವಲ್ಪ ಅದು ನಿಧಾನಗತಿಯಾಗುವುದರಿಂದ ಅಸಮಾಧಾನದ ಅನುಭವಗಳು ಉಂಟಾಗುವ ಲಕ್ಷಣವೂ ಇದೆ. ಸಮಾಧಾನವೇ ಪ್ರಧಾನ. ತಾವು ಈ ದಿನ ದತ್ತಾತ್ರೇಯ ದೇವರ ಪ್ರಾರ್ಥನೆಯನ್ನು ಮಾಡಿ ರಾಘವೇಂದ್ರ ಸ್ವಾಮಿ ಆರಾಧನೆಯನ್ನು ಮಾಡುವುದು ಬಹಳ ಒಳ್ಳೆಯದು. ಹಾಗೆಯೇ ತಾವು ಈ ದಿನ ಮಾಡಬೇಕಾದ ಸೂರ್ಯೋದಯದ ದೈವಿಕ ಆರಾಧನೆ ವಿಷ್ಣು ಸಹಸ್ರ ನಾಮಪಾರಾಯಣವನ್ನು ಮಾಡಿ. ವೃಶ್ಚಿಕ ರಾಶಿ. ಈ ರಾಶಿಯವರು ಈ ದಿನ ಧನನಷ್ಟ ಯೋಗ ಅಥವಾ ಆಪ್ತರಿಂದ ವಂಚನೆಗೊಳಗಾಗುವಂತಹ ಸಾಧ್ಯತೆ ಇದೆ. ವ್ಯಾಪಾರಸ್ಥರಿಗೆ ಪಡೆದುಕೊಳ್ಳುವ ವಸ್ತುವು ಅದು ಹಾಳಾದಂತಹ ಅನುಭವಗಳನ್ನು ಸೂಚಿಸುತ್ತೆ. ಸಮಯಕ್ಕೆ ಸರಿಯಾದ ಕರ್ತವ್ಯಗಳು ಆಗದೇ ಇರುವುದರಿಂದ ಖಿನ್ನತೆಗೆ ಒಳಪಡುವಂತಹ ಸಾಧ್ಯತೆ ಇದೆ. ನಿರೀಕ್ಷೆ ಮಾಡಿದಂತಹ ಕರ್ತವ್ಯಗಳು ಈ ದಿನ ನಿಧಾನಗತಿಯಾಗುವಂತಹ ಲಕ್ಷಣಗಳಿದೆ. ಈ ದಿನ ವಿದ್ಯಾಕ್ಷೇತ್ರದಲ್ಲಿ ಕರ್ತವ್ಯವನ್ನು ಮಾಡುವವರಿಗೆ ಮೇಲಾಧಿಕಾರಿಗಳ ಕಿರಿಕಿರಿಗಳು ಕಾಣುವಂತಹ ಲಕ್ಷಣ ಇದೆ. ಅವಿವಾಹಿತರಿಗೆ ವಿವಾಹದ ಬಗ್ಗೆ ಚಿಂತೆ ಮಾಡುವಂತಹ ಸಾಧ್ಯತೆಗಳಿದೆ. ಅದು ಪೂರ್ಣ ಫಲದಾಯಕವಾದ ಅನುಭವವನ್ನು ಕೊಡುವ ಲಕ್ಷಣವಿದೆ. ಮಿಶ್ರಪ್ರದವಾದ ಫಲವನ್ನು ವೃಶ್ಚಿಕ ರಾಶಿಯವರು ಪಡೆದುಕೊಳ್ಳುವ ಯೋಗ ಇದೆ. ತಾವು ಮಾಡಬೇಕಾದ ಈ ದಿನದ ದೈವಿಕ ಆರಾಧನೆ ದುರ್ಗಾ ಪರಮೇಶ್ವರಿಗೆ ಪುಷ್ಪ ಅರ್ಚನೆಯನ್ನು ಮಾಡಿ. ಹಾಗೆಯೇ ಶಿವದೇವರಿಗೆ ರುದ್ರಾಭಿಷೇಕವನ್ನು ಮಾಡಿ. ಧನುರಾಶಿ. ಈ ರಾಶಿಯವರಾದ ನಿಮಗೆ ಈ ದಿನ ಬಹಳ ಲಾಭದಾಯಕವಾದ ದಿನ. ರಾಜಕಾರಣಿಗಳಿಗೆ ಪ್ರಶಂಸೆಗಳು, ಸಂತೋಷದ ವಾತಾವರಣವನ್ನು ಕಾಣುವಂತಹ ದಿನ. ಆರ್ಥಿಕ ಸ್ಥಿತಿಯ ವ್ಯತ್ಯಾಸಗಳಿದ್ದರೂ ಋಣಬಾಧೆಯಿಂದ ಸ್ವಲ್ಪ ಖಿನ್ನತೆಗೆ ಕಾರಣವಾಗುವ ದಿನ. ಅದಲ್ಲದೆ ಹೊಸ ವ್ಯಕ್ತಿಗಳೊಂದಿಗೆ ವ್ಯವಹಾರವನ್ನು ಪ್ರಾರಂಭ ಮಾಡುವ ಅವಕಾಶಗಳು ಎದುರಾಗುವಂಥ ಸಾಧ್ಯತೆ ಇದೆ. ಉತ್ತಮ ವ್ಯಕ್ತಿಗಳ ಸಹಾಯಗಳು ಚೆನ್ನಾಗಿ ದೊರಕುವ ಲಕ್ಷಣವಿದೆ. ಪೂರ್ವಾರ್ಜಿತ ಪಿತ್ರಾರ್ಜಿತವಾದ ಆಸ್ತಿಯ ವಿಷಯದಲ್ಲಿ ವಿವಾದಗಳನ್ನು ಕಾಣುವಂತಹ ಸಾಧ್ಯತೆ ಇದೆ. ವ್ಯಾಪಾರಸ್ಥರಿಗೆ ಮಧ್ಯಮ, ಹಾಗೆ ರೈತರಿಗೆ ಈ ದಿನ ಇಳುವರಿಯಲ್ಲಿ ವ್ಯತ್ಯಾಸಗಳು. ಒಳ್ಳೆಯ ಸಮಯಗಳನ್ನು ಕಾದು ಕರ್ತವ್ಯವನ್ನು ಮಾಡುವುದು ಬಹಳ ಒಳ್ಳೆಯದು. ಧನುರಾಶಿಯವರು ಈ ದಿನ ಮಾಡಬೇಕಾದಂತಹ ದೇವತಾ ಆರಾಧನೆ ಆದಿತ್ಯ ಹೃದಯ ಪಾರಾಯಣವನ್ನು ಮಾಡಿ. ಸೂರ್ಯನಾರಾಯಣ ದೇವರ ಪ್ರಾರ್ಥನೆಯನ್ನು ಮಾಡಿ, ಬಹಳ ಒಳ್ಳೆಯದು. ಮಕರ ರಾಶಿ. ಈ ರಾಶಿಯವರಾದ ತಾವು ಈ ದಿನ ಬಹಳ ದಿನದಿಂದ ನಿರೀಕ್ಷೆ ಮಾಡಿದಂತಹ ಕೆಲಸ ಪ್ರಾಪ್ತಿಯಾಗುವ ಸಾಧ್ಯತೆ ಇದೆ. ವಿದ್ಯಾವ್ಯಾಸಂಗವನ್ನು ಮುಗಿಸಿ ಉದ್ಯೋಗಕ್ಕಾಗಿ ಅರಸುವವರಿಗೆ ಈ ದಿನ ಒಳ್ಳೆಯ ಪ್ರಯತ್ನವನ್ನು ಮಾಡಿದರೆ ಇಷ್ಟಾರ್ಥ ಸಿದ್ಧಿ. ವ್ಯಾಪಾರಸ್ಥರಿಗೆ ಒಳ್ಳೆಯ ಲಾಭದಾಯಕವಾದ ದಿನ. ಯುವಕ ಯುವತಿಯರಿಗೆ ವಿವಾಹ ಸಂಬಂಧಪಟ್ಟ ಮಾತುಕತೆ ನಡೆಯುವ ಸಾಧ್ಯತೆ. ಸ್ವಇಚ್ಛಾ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಅವಕಾಶಗಳು ಕಾಣಿಸುತ್ತೆ. ಹಾಗೆ ಭೂ ಸಂಬಂಧಪಟ್ಟ ವ್ಯವಹಾರ ಮಾಡುವವರಿಗೆ ಒಳ್ಳೆಯ ಲಾಭದಾಯಕವಾದ ಮತ್ತು ಹೊಸ ಹೊಸ ಅನ್ವೇಷಣೆಗಳಿಂದ ಭೂಪ್ರಾಪ್ತಿಯಾಗುವಂತಹ ದೋಷದಿಂದ ಮುಕ್ತವಾಗುವ ಲಕ್ಷಣಗಳಿದೆ. ವ್ಯಾಜ್ಯದಿಂದ ಮುಕ್ತವಾಗುವ ಸಾಧ್ಯತೆಗಳಿದೆ. ಬಹುತೇಕವಾಗಿ ಮಕರ ರಾಶಿಯವರು ಸಮಯಕ್ಕೆ ಮತ್ತು ಸಾಧನೆಗೆ ಹೆಚ್ಚಿನ ಆದ್ಯತೆಯನ್ನು ತಾವು ಕೊಟ್ಟರೆ ಈ ದಿನ ಒಳ್ಳೆಯ ಫಲವನ್ನು ಪಡೆದುಕೊಳ್ಳುವ ಯೋಗ ನಿಮ್ಮ ಪಾಲಿಗೆ ಉಂಟಾಗುತ್ತೆ. ತಾವು ಮಾಡಬೇಕಾದ ಈ ದಿನದ ದೇವತಾ ಆರಾಧನೆ ಶನಿದೇವರಿಗೆ ಪೂಜೆಯನ್ನು, ಆಂಜನೇಯ ದೇವರಿಗೆ ವೀಳ್ಯದೆಲೆಯ ಮಾಲೆಯನ್ನು ಅರ್ಪಣೆ ಮಾಡುವುದರಿಂದ, ಹನುಮಾನ್ ಚಾಲಿಸ್ ಪಾರಾಯಣ ಮಾಡುವುದರಿಂದ ಒಳ್ಳೆಯ ಫಲವನ್ನು ಪಡೆಯುವ ಸಾಧ್ಯತೆ ಇದೆ. ಕುಂಭರಾಶಿ. ಈ ರಾಶಿಯವರಾದ ನಿಮಗೆ ಈ ದಿನ ತಂದೆ ತಾಯಿಯ ಆರೋಗ್ಯದ ನಿಮಿತ್ತ ಅಸಮಾಧಾನಗಳು ಕಾಣುವ ಲಕ್ಷಣ ಇದೆ. ಬಂಧುಗಳೊಂದಿಗೆ ಅಭಿಪ್ರಾಯ ವ್ಯತ್ಯಾಸಗಳು, ವಾದ ವಿವಾದಗಳು ಅನುಭವಿಸುವಂತಹ ಸಾಧ್ಯತೆಗಳು ಉಂಟಾಗುತ್ತೆ.
ಕೋರ್ಟು ಕಚೇರಿಯ ಸಮಸ್ಯೆಗಳು ಎದುರಾಗುವಂತಹ ಲಕ್ಷಣಗಳಿದೆ. ಸಮಾಧಾನಕ್ಕೆ ಇದಕ್ಕೆ ಮಹತ್ವವನ್ನು ಕೊಡುವುದು ಒಳ್ಳೆಯದು. ವ್ಯಾಪಾರಸ್ಥರಿಗೆ ಈ ದಿನ ಮಧ್ಯಮ ಫಲದಾಯಕ. ಈ ದಿನ ದೂರ ಪ್ರಯಾಣ ಮಾಡುವ ಅವಕಾಶಗಳು ಕಾಣುವಂತಹ ಲಕ್ಷಣ ಇದೆ. ಆರ್ಥಿಕ ಸ್ಥಿತಿಯಲ್ಲಿ ಅಷ್ಟೇನು ಅಭಿವೃದ್ಧಿಪ್ರದವಾದ ಫಲವಿಲ್ಲ. ಈ ದಿನ ಸ್ವಲ್ಪ ಮಿಶ್ರಪ್ರದವಾದ ಫಲವನ್ನು ಪಡೆದುಕೊಳ್ಳುವ ಯೋಗ ಕುಂಭರಾಶಿಯವರಿಗೆ ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ಅದರಿಂದ ಕುಂಭರಾಶಿಯವರ ರಾಜಕೀಯ ವ್ಯಕ್ತಿಗಳಿಗೆ ಈ ದಿನ ಸ್ವಲ್ಪ ಮಾನಸಿಕವಾದ ಗೊಂದಲ, ಆರೋಗ್ಯದ ವ್ಯತ್ಯಾಸಗಳು, ವೃದ್ಧಾಪ್ಯದವರಿಗೆ ನರ ಸಂಬಂಧಪಟ್ಟ ಸಮಸ್ಯೆಗಳು ಕಾಣುವ ಲಕ್ಷಣವೂ ಇದೆ. ಅದರಿಂದ ಸಮಾಧಾನ ಮತ್ತು ಸಮಯಕ್ಕೆ ಮಹತ್ವವನ್ನು ಕೊಟ್ಟರೆ ನಿಮ್ಮ ಪಾಲಿಗೆ ಶುಭ ಫಲವನ್ನು ಪಡೆಯುವ ಸಾಧ್ಯತೆ ಇದೆ. ತಾವು ಈ ದಿನ ಮಾಡಬೇಕಾದಂತಹ ದೇವತಾ ಆರಾಧನೆ, ಶಿವದೇವರಿಗೆ ರುದ್ರಾಭಿಷೇಕವನ್ನು ಮಾಡಿ, ಮನೆಯಲ್ಲಿ ರುದ್ರಪಾರಾಯಣವನ್ನು ಶ್ರವಣ ಮಾಡಿ. ಮೊಬೈಲ್ನಲ್ಲಿ ಬರುತ್ತೆ, ಎಷ್ಟೋ ಸಲ ನಾವು ಹೇಳಿದ್ದೇವೆ, ಮೊಬೈಲ್ನಲ್ಲಿ ಬರುವಂತಹ ರುದ್ರಪಾರಾಯಣವನ್ನು ಮನೆಯಲ್ಲಿಟ್ಟು ಸುಮ್ಮನೆ ಕೇಳುವುದು. ಆ ಕೇಳುವುದರಿಂದಲೇ, ಶ್ರವಣ ಮಾಡುವುದು, ಮನನ ಮಾಡುವುದರಿಂದಲೇ ನಮ್ಮ ಗ್ರಹಚಾರದ ಸ್ಥಿತಿಯಿಂದ ಮುಕ್ತವಾಗುವ ಯೋಗಗಳನ್ನು ನಾವು ಪಡೆದುಕೊಳ್ತೇವೆ. ಅದರಿಂದ ತಾವು ಮಾಡಬೇಕಾದಂತಹ ಈ ದಿನದ ಈ ಪಾರಾಯಣದಿಂದ ಇಷ್ಟಾರ್ಥ ಪ್ರಾಪ್ತಿಯಾಗುವ ಲಕ್ಷಣಗಳು ಕಾಣಿಸುತ್ತೆ. ಮೀನರಾಶಿ, ಪೂರ್ವಾರ್ಜಿತ ಪಿತ್ರಾರ್ಜಿತವಾದ ಸಂಪತ್ತಿನ ವಿವಾದಕ್ಕೆ ಕಾರಣವಾಗುವ ಯೋಗ. ಅನಿರೀಕ್ಷಿತವಾಗಿ ಕ್ರೋಧಗೊಳ್ಳುವಂತಹ ನಿಮ್ಮ ಪಾಲಿಗೆ ಈ ದಿನ ಸ್ನೇಹಿತರಿಂದ ದೂರವಾಗುವಂತಹ, ಸಂಪತ್ತಿನ ಸಮಸ್ಯೆಗಳು ಎದುರಾಗುವಂತಹ, ಉದ್ಯೋಗದಲ್ಲಿ ಅಸಮಾಧಾನವಾಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಭೂ ಸಂಬಂಧಪಟ್ಟ ವ್ಯವಹಾರದವರಿಗೆ ಕಾರಣವಿಲ್ಲದೆ ದಾಖಲಾತಿಯ ಸಮಸ್ಯೆಗಳು ಕಾಣುವ ಲಕ್ಷಣವಿದೆ. ಗೃಹ ನಿರ್ಮಾಣ ಮಾಡುವವರಿಗೆ ನಿಮ್ಮ ಕೆಳಗೆ ಕೈಯಾಳುಗಳಿಂದ, ಸೇವಕರಿಂದ ಅಥವಾ ನಿಮ್ಮ ಕೆಲಸವನ್ನು ಮಾಡುವ ಕಾಂಟ್ರಾಕ್ಟರ್ಗಳಿಂದ ಅಸಮಾಧಾನದ ಘಟನೆಗಳೆದುರಾಗುವ ಲಕ್ಷಣಗಳಿದೆ. ಸಮರ್ಪಕವಾಗಿ ತಿಳಿದು ಹೆಜ್ಜೆ ಇಟ್ಟಾಗ ಈ ದಿನ ನಿಮ್ಮ ಪಾಲಿಗೆ ಶುಭ ಅನುಭವವನ್ನು ಪಡೆಯುವ ಸಾಧ್ಯತೆ ಇದೆ. ಮೀನರಾಶಿಯವರು ಈ ದಿನ ಮಾಡಬೇಕಾದಂತಹ ದೈವಿಕ ಆರಾಧನೆ, ದುರ್ಗಾ ಪರಮೇಶ್ವರಿ ದೇವರ ಪ್ರಾರ್ಥನೆ ಮಾಡಬೇಕು. ಹಾಗೆಯೇ ಸುಬ್ರಹ್ಮಣ್ಯ ದೇವರ ಆರಾಧನೆಯನ್ನು ಮಾಡುವುದು ಬಹಳ ಒಳ್ಳೆಯದು. ಮೀನರಾಶಿಯವರು ಈ ದಿನ ಯಾವುದೇ ವಿಷಯವನ್ನು ತಿಳಿದವರಿಂದ ಕೇಳಿ ನಿಮ್ಮ ನಿಲುವನ್ನು ನಿರ್ಧರಿಸಿಕೊಂಡರೆ ಅಸಮಾಧಾನದಿಂದ ಸಮಾಧಾನದ ಕಡೆ ಬರುವ ಯೋಗ ಉಂಟಾಗುತ್ತೆ.